ಕನ್ನಡ ವ್ಯಾಕರಣ ನಾಮಪದ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮತ್ತು ಅದರಲ್ಲಿ ಎಷ್ಟು ವಿಧ ಇದೆ. ನಾಮಪದ ವ್ಯಕ್ತಿ, ಸ್ಥಳ ಹಾಗೂ ವಸ್ತುವಿನ ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳು. ವ್ಯಕ್ತಿ ಅಂದರೆ ಹೆಸರು ಆಗಿರ್ಬೋದು, ರಹೀಮ್ ಆ ಥರ. ಸ್ಥಳ ಅಂದರೆ ಬೆಂಗಳೂರು, ಬೇಲೂರು, ಮಂಗಳೂರು. ವಸ್ತು ಮೇಜು, ಮರ ಅಥವಾ ಮುಂತಾದವುಗಳಾಗಿರ್ಬೋದು. ಆ ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ. ಅದರಲ್ಲಿ 3 ವಿಧ ಇದೆ. ರೂಢನಾಮ. ರೂಢನಾಮ ಅಂದರೆ ಏನು? ರೂಢನಾಮ ರೂಢಿಯಿಂದ ಬಂದ ಹೆಸರುಗಳೇ ರೂಢನಾಮ. ಉದಾಹರಣೆ ಪರ್ವತ, ಶಾಲೆ, ನದಿ, ನಗರ. ರೂಢಿಯಿಂದ ಅಂದರೆ ಮೊದಲಿಂದಲೇ ಅದು ಹೇಳ್ಕೊಂಡು ಬಂದಿರೋದು. ಎಕ್ಸಾಂಪಲ್ ಮರನೇ ಅಂತ ಕರಿತೀವಿ. ಬೆಟ್ಟ ಬೆಟ್ಟ, ಗುಡ್ಡ ಗುಡ್ಡ, ಆ ಥರ ನಾಮಪದಗಳು. ಒಂದು ಅಂಕಿತನಾಮ. ಅಂಕಿತನಾಮ ಅಂದರೆ ಹೆಸರುಗಳು, ಹೆಸರನ್ನು ಹೇಳೋದು. ಬೆಂಗಳೂರು, ರಮೇಶ, ಹಿಮಾಲಯ ಇವು ನಾವು ಇಟ್ಟ ಹೆಸರುಗಳು, ಆದ್ದರಿಂದ ಇವು ಅಂಕಿತನಾಮಗಳು. ಅಂಕಿತನಾಮ ಅಂದರೆ ನಾವು ಏನು ಹೆಸರು ಇಟ್ಟಿರ್ತೀವಿ. ಇವಾಗ ಗುಡ್ಡಕ್ಕೆ, ಪರ್ವತಕ್ಕೆ ಗಂಗಾ ಯಮುನಾ, ಅಥವಾ ನದಿಗಳಿಗೆ ಗಂಗಾ ಯಮುನಾ ಅಂತ ಹೆಸರಿಟ್ಟಿರ್ತೀವಿ. ಆ ಥರ ನಾವಿಟ್ಟ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ. ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಹೆಸರಿಗೆ ಬದಲಾಗಿ ಕರೆಯೋದು. ವ್ಯಾಪಾರಿ, ಶಿಕ್ಷಕ, ವೈದ್ಯ ಇವು ಅರ್ಥಕ್ಕೆ ಅನುಗುಣವಾಗಿ ಬರುವ ಹೆಸರುಗಳು. ಆದ್ದರಿಂದ ಇವುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ. ಅಂದರೆ ವ್ಯಾಪಾರ ಮಾಡೋರನ್ನು ನಾವು ವ್ಯಾಪಾರಿ ಅಂತೀವಿ. ಪಾಠ ಮಾಡೋರು ಶಿಕ್ಷಕರು. ವೈದ್ಯರು ಅಂದರೆ ಯಾರು ಆರೋಗ್ಯವನ್ನು ನೋಡ್ತಾರೆ, ಆರೋಗ್ಯ ಇಲ್ದಿರುವಾಗ ಯಾರು ನಮ್ಮನ್ನ ಚೆಕ್ ಮಾಡ್ತಾರೆ, ಅವ್ರಿಗೆ ನಾವು ವೈದ್ಯ ಅಂತ ಕರಿತೀವಿ. ಅಂದರೆ ಅವರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ನಾವು ಅವರನ್ನು ಹೆಸರುಗಳನ್ನು ಇಟ್ಟು ಕರಿತೀವಿ. ಅಂದರೆ ವ್ಯಾಪಾರಿ, ಶಿಕ್ಷಕ, ವೈದ್ಯ ಅದನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ.